ನಮಸ್ಕಾರ ಮನೇಲಿ ಸ್ನೇಹಿತರೆ. ಇರುವಾಗ ಅನ್ಕೊಳ್ತಾ ಇದ್ದೆ ಆಚೆ ಏನೋ ಎಲ್ಲ ಚೇಂಜ್ ಆಗೋಗಿದೆ ಅಂತ. ಬಟ್ ಆಚೆ ಬಿಗ್ ಬಾಸ್‌ನಿಂದ ಹೊರಬಂದ ಒಂದೇ ವಾರದಲ್ಲಿ ರಘು ಸರ್ ಅವರು ಬೇಸರದ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಹೇಳಿದ್ದು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ನನಗೆ ಒಂದು ವಿಚಿತ್ರ ಅನುಭವ ಆಯಿತು. ಮನೆಯಲ್ಲಿ ಇದ್ದಾಗ ಅನ್ಕೊಂಡಿದ್ದೆ ಹೊರಗಿನ ಜಗತ್ತು ತುಂಬಾ ಬದಲಾಗಿರಬೇಕು, ಎಲ್ಲವೂ ಹೊಸದಾಗಿರಬೇಕು ಅಂತ. ಆದರೆ ಆಚೆ ಬಂದ್ಮೇಲೆ ಅರ್ಥ ಆಯ್ತು, ಏನೂ ಚೇಂಜ್ ಆಗಿಲ್ಲ. ಅದೇ ಲೈಫ್, ಅದೇ ದಿನನಿತ್ಯದ ಒತ್ತಡ, ಅದೇ ಮೊಬೈಲ್ ಫೋನ್‌ಗೆ ಅಂಟಿಕೊಂಡಿರುವ ಜೀವನ, ಅದೇ ಟ್ರಾಫಿಕ್, ಅದೇ ಗದ್ದಲ, ಅದೇ ಇರಿಟೇಷನ್. ನಿಜ ಹೇಳ್ಬೇಕಂದ್ರೆ ನಾವು ಮನೆಯಲ್ಲಿದ್ದಾಗ ಹೊರಗಿನ ಜಗತ್ತಿನ ಬಗ್ಗೆ ಬೇರೆ ರೀತಿ ಕಲ್ಪನೆ ಮಾಡಿಕೊಂಡಿರುತ್ತೇವೆ. ಆದರೆ ರಿಯಾಲಿಟಿ ಬೇರೆ. ಎಲ್ಲವೂ ಹಳೆಯದಂತೆಯೇ ಮುಂದುವರಿಯುತ್ತಿರುತ್ತದೆ. ಆದರೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಒಂದು ವಿಶೇಷ ಇತ್ತು. ಸಣ್ಣ ಸಣ್ಣ ಕ್ಷಣಗಳು ತುಂಬಾ ದೊಡ್ಡದಾಗಿ ಕಾಣಿಸುತ್ತಿದ್ದವು. ಕೂತು ಮಾತನಾಡುವುದು, ಜೊತೆಯಲ್ಲಿ ಊಟ ಮಾಡುವುದು, ನಗುವುದು, ಚಿಕ್ಕ ಚಿಕ್ಕ ಕಾಮಿಡಿ ಮಾಡಿಕೊಳ್ಳುವುದು, ಆ ಕ್ಷಣಗಳು ನಿಜವಾಗಿಯೂ ಅಮೂಲ್ಯವಾಗಿದ್ದವು. ಯಾಕಂದ್ರೆ ಅಲ್ಲಿ ಮೊಬೈಲ್ ಇರಲಿಲ್ಲ, ಹೊರಗಿನ ಜಗತ್ತಿನ ಒತ್ತಡ ಇರಲಿಲ್ಲ. ಅಲ್ಲಿ ಇದ್ದಾಗ ನಮಗೆ ಮಾನವ ಸಂಬಂಧಗಳ ಮೌಲ್ಯ ಅರ್ಥ ಆಗುತ್ತದೆ. ಸಮಯ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ. ಅದೊಂದು ವಿಭಿನ್ನ ಅನುಭವ, ಒಂದು ಇಮೇಜಿಂಗ್ ಫೀಲಿಂಗ್. ಇದರಿಂದ ನಾನು ಕಲಿತ ಪಾಠ ಒಂದೇ: ನಮ್ಮ ಆರೋಗ್ಯದ ಮೇಲೆ ಗಮನ ಕೊಡಬೇಕು, ನಮ್ಮ ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೆಯಬೇಕು, ಜೀವನದಲ್ಲಿ ಅನಾವಶ್ಯಕ ಟೆನ್ಷನ್ ತೆಗೆದುಕೊಳ್ಳಬಾರದು. ಯಾಕಂದ್ರೆ ಜೀವನ ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ. ನಾವು ಇವತ್ತು ಇದ್ದೇವೆ, ನಾಳೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇವತ್ತಿನ ಕ್ಷಣಗಳನ್ನ ಚೆನ್ನಾಗಿಯೇ ಬದುಕಬೇಕು. ಈ ಮಾತುಗಳು ನನ್ನ ಮನಸ್ಸಿನಿಂದ ಬಂದವು ಎಂದು ರಘು ಸರ್ ಅವರು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವರ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.